ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದೆ ಬಚ್ಚಾ ಫೈಟ್. ವಿಜೇಂದ್ರಗೆ ಬಚ್ಚಾ ಅಂತ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಅವರ ವಿರುದ್ಧ ಇದೀಗ ಬಿಎಸ್ವೈ ಆಪ್ತರ ಬಣ ಕೆಂಡಕಾರಿದೆ. ಭಿನ್ನಮತರ ವಿರುದ್ಧ, ಭಿನ್ನಮತ ಚಟುವಟಿಕೆ ಮಾಡ್ತಾ ಇರುವಂಥ ನಾಯಕರ ವಿರುದ್ಧ ರೋಷಾವೇಶವನ್ನು ಪ್ರದರ್ಶನ ಮಾಡಿದ್ದಾರೆ. ವಿಜೇಂದ್ರ ನೀನು ಬಚ್ಚಾ ಅಂತ ಹೇಳಿ ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ನೇರವಾಗಿ ಬಹಿರಂಗವಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಕರೆದಿದ್ರು. ಹೀಗಾಗಿ ಅವರ ವಿರುದ್ಧ ಬಿಎಸ್ವೈ ಆಪ್ತ ಬಣದ ನಾಯಕರು ಮಾತನಾಡ್ತಾ ಇದ್ದಾರೆ. ಇಬ್ಬರು ವ್ಯಕ್ತಿಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಅವರೆಲ್ಲ ಮೂರನ್ನೂ ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಶಾಸಕರಾಗಿ ಮಂತ್ರಿಗಳಾಗಿದ್ದವರು ಹೀಗೆ ಮಾತನಾಡೋದು ಸರಿಯಲ್ಲ, ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಗ್ರಹ ಮಾಡಿದ್ದಾರೆ. ಎಲ್ಲ ಪರಿವಾರದವರು, ನಮ್ಮ ಹೈಕಮಾಂಡು ಮತ್ತು ರಾಜ್ಯದವರು ಎಲ್ಲರೂ ಸೇರಿ ಸಹಮತದಿಂದ ಒಂದು ಅಭ್ಯರ್ಥಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಆಗಿದ್ದು ಕೂಡ ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಕೂಡ ಆ ಕ್ರಮದಲ್ಲೇ, ಆ ಪರಿಸ್ಥಿತಿಯಲ್ಲೇ ಅವ್ರನ್ನ ನೇಮಕ ಮಾಡಿರುವಂಥದ್ದು. ಕೇವಲ ಯಾರ್ದೋ ಇನ್ಫ್ಲೂಯೆನ್ಸಿಂದ ಆಗಿಲ್ಲ. ಇಲ್ಲಿರೋರು ಬಹುಶಃ 50ಕ್ಕಿಂತಲೂ ಕಡಿಮೆ ಇದ್ದೀರಿ ತಾವೆಲ್ಲರೂ. ವಿಜಯೇಂದ್ರ ವಯಸ್ಸು 52, ನಿಮಗಿಂತಲೂ ದೊಡ್ಡವನು, ಇನ್ನೂ ಬಚ್ಚ ಅಂತ ಕರೀತಾರೆ. ನಿಮ್ಮೆಲ್ಲರಿಗಿಂತಲೂ ದೊಡ್ಡವನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಕೀಲನ ವೃತ್ತಿಯನ್ನು ಬಿಟ್ಟು LLB ಓದಿದ್ದಾರೆ. ಪಕ್ಷದಲ್ಲಿ, ಸಂಘಟನೆಯಲ್ಲಿ ಕಳೆದ 15 ವರ್ಷದಿಂದ ತೊಡಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಯಾರೋ ಸಣ್ಣ ಮಗು ಪಾಪು ಅಲ್ಲ ವಿಜೇಂದ್ರ. ಅವ್ರ ಬಗ್ಗೆ ಬಚ್ಚ ಅನ್ನೋದು ಯಾರ ಸಂಸ್ಕಾರ? ಅದು ಎಂಥವ್ರು ಮಾತಾಡೋ ಸಂಸ್ಕಾರ? ಅದು ನಿಮ್ಮ ಮನೆ ಮುಂದೆ ಬರ್ತೀನಿ ನೋಡ್ಕೊತೀನಿ ಅಂತ. ಅನೇಕ ಪ್ರಾಣಿಗಳು ಬೀದಿಯಲ್ಲಿ ಹೋಗ್ತಾ ಇರ್ತವೆ. ಆ ಪ್ರಾಣಿಗಳನ್ನು ನಾವೇನೂ ಮಾಡೋಕ್ಕಾಗೋದಿಲ್ಲ. ತಾವು ನೋಡಿದ್ರಿ, ಪ್ರಾಣಿಗಳು ಸ್ವಲ್ಪ ಶಬ್ದನೂ ಮಾಡ್ತವೆ, ಆದರೆ ನಾವ್ಯಾರೂ ಕೂಡ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಕಾರಣ ಏನಂದ್ರೆ ಅವು ಪ್ರಾಣಿ. ಇದು ಹುಡುಗಾಟಗಾಗಿದೆ, ಹುಚ್ಚಾಟ ಕೆಲಸ ಆಗಿದೆ. ಇವ್ರನ್ನ ನಾನು ಹೇಳೋದಾದರೆ ನೇರವಾಗಿ ಇಂಥವ್ರನ್ನ ಕಡಾಖಂಡಿತವಾಗಿ ಪಕ್ಷದಿಂದ ಉಚ್ಚಾಟನ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಅದು ತಡ ಮಾಡಿದ್ದೇ ಇದಕ್ಕೆಲ್ಲ ಕಾರಣ. ಯಾರು, ನಾನಾಗಲಿ ಇನ್ನೊಬ್ಬನಾಗಲಿ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ತಡ ಆಗಿದೆ. ಆದರೂ ಕೂಡ ಹೈಕಮಾಂಡಲ್ಲಿ ಮತ್ತೆ ನಾವು ಬೇಡ್ಕೊತೀವಿ. ನಮಗೆ ಅವ್ರನ್ನ ಬೈಯೋದು ಶಕ್ತಿ ಇಲ್ಲ, ಬೈಬಾರ್ದು. ಕಾನೂನು ಪ್ರಕಾರ ನಡ್ಕೊತೀವಿ ನಾವು. ಪಕ್ಷದ ಸಿದ್ಧಾಂತದ ಪರವಾಗಿ ನಡ್ಕೊತೀವಿ. ಹೈಕಮಾಂಡ್ನ ಯಾವತ್ತೂ ನಾವು ಟೀಕೆ ಮಾಡಲ್ಲ. ಆದರೆ ಇಷ್ಟೊತ್ತಿಗೆ ಅವ್ರನ್ನ ಹೊರಗಾಗಬೇಕಾಗಿತ್ತು ಇಬ್ಬರನ್ನ. ಇಲ್ಲಿ ತನಕ ತಡ್ಕೊಂಡಿದ್ದೇ ಭಾರಿ ಲೇಟ್ ಆಯಿತು. ಹಾಗಾಗಿ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಾವು ಡಿಲ್ಲಿಗೆ ಹೋಗೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊತೀವಿ. ಇಷ್ಟರೊಳಗೆ ಆ್ಯಕ್ಷನ್ ಆಗ್ಬೋದು. ಆಗದೇ ಇದ್ದರೆ ಖಂಡಿತವಾಗ್ಲೂ ನಾವು ಒತ್ತಾಯ ಮಾಡ್ತೀವಿ. ಹೋಗಿ ಖಂಡಿತವಾಗ್ಲೂ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗ ಚುನಾವಣೆಯ ಉಸ್ತುವಾರಿಗಳಾಗಿದ್ದಾರೆ. ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ನಾವು ವಿಜೇಂದ್ರ ಅವ್ರನ್ನ ಗೆಲ್ತಾರೆ. 100ಕ್ಕೆ 100 200% ಅವ್ರು ಗೆಲ್ತಾರೆ. ಎಲ್ಲ ಪರಿವಾರದವರು, ನಮ್ಮ ಹೈಕಮಾಂಡು ಮತ್ತು